ಇನ್ನು ಒಕ್ಕಲಿಗ ಸಮಾಜದ ಬಗ್ಗೆ ನನಗೆ ಸಾಕಷ್ಟು ನೋವಿದೆ ಅಂತ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಭಾವುಕವಾಗಿ ನುಡಿದಿದ್ದಾರೆ. ಒಕ್ಕಲಿಗ ಸಮಾಜದ ಬಗ್ಗೆ ದೇವೇಗೌಡರು ಭಾವುಕರಾಗಿ ನೀಡಿರುವಂತಹ ಹೇಳಿಕೆ ಇದು. ಯಾವ ಸಂದರ್ಭದಲ್ಲಿ ಅಂತಂದ್ರೆ ಒಕ್ಕಲಿಗ ಸಮುದಾಯದ ಬೆಳ್ಳಿ ಮಹೋತ್ಸವದಲ್ಲಿ ಎಚ್ ಡಿ ಈ ರೀತಿಯಾದಂತಹ ಒಂದು ಭಾವುಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜಕಾರಣಿಗಳಿಗೆ ಮಾತಿನ ಮೇಲೆ ಹಿಡಿತಾ ಇಲ್ಲ, ನಾನೆಷ್ಟು ದಿನ ಬದುಕಿರ್ತೀನೋ ನನಗೆ ಗೊತ್ತಿಲ್ಲ, ಮೋದಿ ಜೊತೆ ಹೋಗಿದ್ದೀವಿ ಆದರೆ ಇದರಲ್ಲಿ ವೈಯಕ್ತಿಕ ಲಾಭ ಇಲ್ಲ ಅಂತ ಕೂಡ ಪ್ರಸಕ್ತ JDS BJP ಒಂದು ನಂಟೇನಿದೆ ಅದರ ಬಗ್ಗೆ ಕೂಡ ಅವರು ಸ್ಪಷ್ಟನೆ ಕೊಡುವಂತಹ ಪ್ರಯತ್ನ ಮಾಡಿದ್ದಾರೆ. ಈ ರೀತಿಯಾಗಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಹೇಳಿಕೆಯನ್ನ ಕೊಟ್ಟಿರೋದು. ನಾನು ಎಷ್ಟು ವರ್ಷ ಬದುಕು ಕಾಲ ಗತಿಸ್ತಾ ಇದೆ. 60 ವರ್ಷ ನನ್ನ ರಾಜಕೀಯ ಜೀವನದಲ್ಲಿ ಕಾಂಗ್ರೆಸ್ ಜೊತೆ ನಿಂತು ಹೋರಾಟ ಮಾಡಿ ನೋವು ಸುಖ ದುಃಖ ವಿಷಯ ಬೇರೆ. ಆದರೆ ಇವತ್ತು ಏನು ಮೋದಿ ಅವರ ಜೊತೆ ಹೋಗಿದ್ದೇನೆ, ನನಗೆ ಏನು ವೈಯಕ್ತಿಕವಾಗಿ ಲಾಭ. ನನ್ನ ಇಬ್ಬರು ಮಕ್ಕಳು ತಪ್ಪಿಕೊಂಡಿದ್ರು. ಆ ಮನುಷ್ಯ ಒಂದು ಮಾತು ಹೇಳಿದ್ರು, ನನ್ನನ್ನು ಎತ್ತಿ ಒಂದು ಚೇರ್ ಮೇಲೆ ಕೂರಿಸಿ ಈ ಮನುಷ್ಯ ದೇಶಕ್ಕೆ ಏನ್ ಕೊಟ್ಟಿದ್ದಾನೆ ಅನ್ನೋದನ್ನು ಗುರುತಿಸಿದ್ದೆ ನಾವು. ಟ್ವೀಟ್ ಮಾಡಿದ್ರು. ಆ ಒಂದು ದೃಢ ನಂಬಿಕೆಯಿಂದ ಹೇಳ್ತಾರೆ, ನನ್ನ ಪ್ರಯತ್ನ ಒಂದು ಕಡೆ ಆಧ್ಯಾತ್ಮಿಕವಾಗಿ ನಿಮ್ಮ ಪ್ರಯತ್ನ ಏನಿದೆಯೋ ಆ ಮಟ್ಟದಲ್ಲಿ ಪ್ರಯತ್ನ ಮಾಡಿ ಗುಳೆ ಹೋಗು ಕೂಲಿ ಮಾಡಿ ಜೀವನ ಮಾಡ್ತಾ ಇದ್ದಂತ ಈ ಸಮುದಾಯವನ್ನು ಉಳಿಸಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.